ಅಕಾರ್ಡಿಂಗ್ ಟು ಮೆಂಡಲ್ ಒಂದು ಗಿಡ ಟಾಲ್ ಇದೆ ಅಂದರೆ ಅದಕ್ಕೆ 2 ಫ್ಯಾಕ್ಟರ್ಸ್ ಕಾರಣ. ಮೆಂಡಲ್ ಅಸಂಪ್ಷನ್ ಅದು, ಅದಕ್ಕೆ ಅದನ್ನು ಕ್ಯಾಪಿಟಲ್ ಟಿ ಇಂದ ಬರೆದ್ವಿ. ಮತ್ತು ಒಂದು ಗಿಡ ಕುಳ್ಳಕ್ಕಿದೆ ಅಂದರೆ ಡ್ವಾರ್ಫ್ ಆಗಿದೆ ಅಂದರೆ ಅದಕ್ಕೂ 2 ಫ್ಯಾಕ್ಟರ್ ಕಾರಣ, ಅದನ್ನು ಸ್ಮಾಲ್ ಟಿ ಆಗಿ ಬರೆದ್ವಿ. ಯಾಕೆ ಡಿ ಅಂತ ಬರೀಲಿಲ್ಲ ಅಂದರೆ ಮೆಂಡಲ್ಲು ಟಾಲು ಮತ್ತು ಡ್ವಾರ್ಫ್ನ ಕ್ರಾಸ್ ಮಾಡಿದಾಗ ಮೊದಲ ಜನ್ರೇಷನ್ಲಿ ಟಾಲ್ ಪ್ಲ್ಯಾಂಟ್ ಬಂತು. ಆ ಟಾಲ್ ಪ್ಲ್ಯಾಂಟಿಗೆ ಗೌರವ ಕೊಡುವ ದೃಷ್ಟಿಯಿಂದ ಟಿ ಲೆಟರ್ ಮೆನ್ಷನ್ ಮಾಡ್ದ. ಆತ ನಮ್ಗೆ ಹೇಳಕ್ಕೆ ಹೋಗ್ತಿದ್ದಾನೆ ಟಾಲು ಡಾಮಿನೆಂಟು, ಡ್ವಾರ್ಫು ರೆಸೆಸಿವ್ ಅಂತ. ಮತ್ತೆ ಕ್ವಶನ್ನು 2 ಕ್ಯಾಪಿಟಲ್ ಟಿ ಬರೆದ್ಬಿಟ್ಟು ಮತ್ತೆ ಯಾಕೆ ಸರ್ ಗೆಮಿಟ್ಸಲ್ಲಿ ಕ್ಯಾಪಿಟಲ್ ಟಿ ರೌಂಡ್ ಹಾಕಿದ್ರಿ, ಯಾಕೆ ಒಂದೇ ಬರೆದ್ರಿ? ನೋಡಿ, ಈ ಕ್ಲಾರಿಟಿ ಇರಲ್ಲ, ಬುಕ್ಕಲ್ಲೂ ಹೇಳಲ್ಲ. ವೆರಿ ಸಿಂಪಲ್ ಮೇಡಮ್. ನನ್ನ ತಂದೆಯ ಪ್ರತಿ ಸೆಲ್ಲಲ್ಲೂ, ಇದೆಲ್ರಿಗೂ ಅರ್ಥ ಆಗಂಗೆ ಹೇಳ್ತೀನಿ, ನಾನು ಬಯೋ ಟೀಚರ್. ನನ್ನ ತಂದೆಯ ಪ್ರತಿ ಸೆಲ್ಲಲ್ಲೂ 46 ಕ್ರೋಮೋಸೋಮ್ ಇರುತ್ತೆ. ನನ್ನ ತಾಯಿಯ ಪ್ರತಿ ಸೆಲ್ಲಲ್ಲೂ 46 ಕ್ರೋಮೋಸೋಮ್ ಇರುತ್ತೆ. ಈಗ ಹುಟ್ಟೋ ಮಗುಗೂ ಪ್ರತಿ ಸೆಲ್ಗೂ 46 ಕ್ರೋಮೋಸೋಮೇ ಬರಬೇಕು. ಸಪೋಸ್ ತಂದೆಯಿಂದ 46 ತಾಯಿಯಿಂದ 46 ಬಂದ್ಬಿಟ್ರೆ ಹುಟ್ಟೋ ಮಗುವಲ್ಲಿ 90+ ಕ್ರೋಮೋಸೋಮ್ ಬರುತ್ತೆ, ಮಗು ಅಬ್ನಾರ್ಮಲ್ ಆಗಿ ಹುಟ್ಟುತ್ತೆ. ಇವಾಗ ಏನಾಗುತ್ತೆ, ನನ್ನ ತಂದೆಯಲ್ಲಿ 46 ಕ್ರೋಮೋಸೋಮ್ ಇದೆ, ನನಗೆ ನನ್ನ ತಂದೆಯಿಂದ 22+y, ನನ್ನ ತಾಯಿಯಿಂದ 22+x ಬಂದು ನನಗೆ 22+xy 22+22 44+xy ಆಗಿ ನಾನು ಗಂಡು ಮಗುವಾಗಿ ಈ ಭೂಮಿಯಲ್ಲಿ ಜನ್ಮ ತಾಳಿದೆ.